ನಮ್ಮೊಂಚೂರು ನಮ್ಮ ಜೀವನ ನಮ್ಮ ಬದುಕನ್ನು ಸುಗಮಗೊಳಿಸಲಿಕ್ಕೆ ಅದರಲ್ಲಿ ಮುಖ್ಯವಾಗಿ ವಾಹನಗಳು ಟೂ ವೀಲರ್, ಅದರಲ್ಲೂ ಮುಖ್ಯವಾಗಿ ಟೂ ವೀಲರ್ಗಳು ಈ ವೀಲಿಂಗ್ ಅನ್ನುವಂಥ ಒಂದು ದೊಡ್ಡ ಕೆಟ್ಟ ಬುದ್ಧಿ ಹುಡುಗರಲ್ಲಿದೆ. ಅದರಲ್ಲೂ ಏನೋ ಅಫಿಷಿಯಲ್ ಆಗಲಿ ಒಂದು ಶ್ರೀಮಂತರ ಮಕ್ಕಳಲ್ಲ, ಈ ಬಡವರು ಬಗ್ಗರು ಯಾರೋ ಬಂದು ವೆಹಿಕಲ್ ನಿಲ್ಲಿಸ್ತಾನೆ, ಅದನ್ನ ಎತ್ಕೊಂಡೋಗಿ ನಾನೊಂದು ಟ್ರಯಲ್ ನೋಡ್ತೀನಿ ಅಂತ ಹೊರಟು ವೀಲಿಂಗ್ ಮಾಡೋದು. ಇದರಿಂದ ಏನಾಗ್ತಾಯಿದೆ, ಫಸ್ಟು ವಾಹನ ಡ್ಯಾಮೇಜ್ ಆಗುತ್ತೆ, ಎರಡನೇದು ಅನ್ನೆಸೆಸರಿ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ, ಮೂರನೇದು ಯಾರು ಅವನ ಜೀವಕ್ಕೆ ಪ್ರಾಣ ಹಾನಿಯಾಗುತ್ತೆ. ಅಲ್ಲ ಸತ್ತರು ಹೋಗ್ಬಿಡಿ, ಈ ಹ್ಯಾಂಡಿಕ್ಯಾಪ್ಟ್ ಜೀವನ ಎಲ್ಲ ಒಂದು ದೊಡ್ಡ ದುರಂತ. ಮತ್ತೊಬ್ಬರಿಗೆ ಕುಂಟು ಮಾಡಿಬಿಡ್ತಾರೆ. ನೀವು ಏನಾದ್ರು ಸಾಹಸ ತೋರಿಸ್ತಾ ಆದರೆ ಬಡವರಿದ್ದಾರೆ, ಅಂಥವ್ರಿದ್ದಾರೆ ಅಂತಂದು ಹೆಲ್ಪ್ ಮಾಡಿ. ಈ ಏನೋ ವೀಲಿಂಗ್ ಮಾಡಿಬಿಟ್ರೆ ಯಾರು ಸಾಹಸಕ್ಕಪ್ಪ, ಯಾರಿಗೋ ಕೊಲೆ ಮಾಡಿಬಿಟ್ಟು, ಯಾರಿಗೋ ಕುಂಟ್ರು ಮಾಡಿಬಿಟ್ಟು, ಯಾರಿಗೋ ಇದು ಮಾಡಿಬಿಟ್ಟು ಇದನ್ನು ಮಾಡೋದಲ್ಲ. ಇದು ಪೊಲೀಸವರು ಈ ವೀಲಿಂಗ್ ಮಾಡೋಂಥವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಬೇಕು. ಇದರಲ್ಲಿ ಈ ಹುಡುಗರು, ಅದರಲ್ಲೂ ಈ ಬೇಕಾರ್ ಹುಡುಗರು, ಅದರಲ್ಲೂ ಗಾಂಜಾ ಮದ್ಯಪಾನದ ವ್ಯಸನಿಗಳು ಅವ್ರ ಕೈಗೆ ಸಿಕ್ಬಿಟ್ಟು ಅಂದರೆ ಅವ್ರಿಗೇನು ಅವ್ರ ಜೀವನದ್ದೇ ಬೆಲೆ ಇಲ್ಲ, ಮತ್ತೊಬ್ಬರ ಜೀವನಕ್ಕೆ ಏನು. ಇವರು ಸಮಾಜ ಸೇವೆ ಅದು ಮತ್ತೊಬ್ರದ ಸಹಾಯ ಮಾಡೋವಂಥದ್ದಲ್ಲ, ಇವ್ರಿಗೇನೋ ಒಂಥರ ಚಾಳಿ ಆಗಿಬಿಟ್ಟಿದೆ. ಆಮೇಲೆ ಯಾರ್ದೋ ಬೈಕ್ ತಗೊಂಡು ಯಾರೋ ವೀಲಿಂಗ್ ಮಾಡಿಬಿಟ್ಟು ಯಾರೋ ಹೊಡೆದ್ಬಿಟ್ಟು ಇವ್ನು ಓಡ್ಬಿಡ್ತಾನೆ. ಯಾರೋ ವೆಹಿಕಲ್ ಇದ್ದಾರೆ ಅವರೆಲ್ಲ ಏನು ಎತ್ತ ಅಂತ ಒಂದು ಸೂಕ್ಷ್ಮದ ವಿಚಾರ ಗಮನಿಸ್ಬೇಕಂದ್ರೆ, ಇದರಲ್ಲಿ ಶ್ರೀಮಂತರು ವಿದ್ಯಾವಂತರು ಎಜುಕೇಟೆಡ್ ಯಾರು ಈ ಫಾಲ್ತುಗಳಿದಾರಲ್ಲ ಬೇಕಾರು, ಇವರು ಕ್ಯಾಂಟೀನೆಲ್ಲ ಇರ್ತಾರಲ್ಲ, ಇಂಥವ್ರದ್ದೇ ಹಾವಳಿ ಇದು. ಇವ್ರಿಗೇನು ಆಗೋದಿಲ್ಲ. ಆದ್ದರಿಂದ ಪೊಲೀಸ್ ಇಲಾಖೆ ಇಂಥವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಬೇಕು. ಇವರ ವಿರುದ್ಧ ಇವ್ರ ಜೀವನ ಹಾಳು ಮಾಡ್ಕೊಳ್ಳೋದಲ್ಲ, ಪಲ್ಯೂಷನ್ ಮಾಡ್ತಾರೆ, ಪೆಟ್ರೋಲ್ ವೇಸ್ಟ್ ಮಾಡ್ತಾರೆ, ವಾಹನ ವೇಸ್ಟ್ ಮಾಡ್ತಾರೆ. ಇದರಿಂದ ಜನರಲ್ಲಿ ಜಾಗೃತಿ ಆಗಬೇಕಂತ ನಾನು ಈ ಮೂಲಕ ಸರ್ಕಾರಕ್ಕೆ, ಈ ರಸ್ತೆ ಯಾಕಾಗಿದೆ, 80 ಫೀಟ್ ರೋಡ್ ಆಗಲಿ, ಒಂದು ರಸ್ತೆನ ಉನ್ನತೀಕರಣ ಅಭಿವೃದ್ಧಿ ಯಾಕಾಗಿದೆ ಅಂದರೆ ಜನಸಾಮಾನ್ಯರ ಸಾರಿಗೆಗೆ ಸಂಚಾರಕ್ಕೆ ಸುಗಮ ಆಗಲಿ ಅಂತ. ಇಲ್ಲೇನಾಗ್ಬಿಟ್ಟಿದೆ ಸರ್, ಇದು ಈ 80 ಫೀಟ್ ರೋಡ್ ಆಗ್ಬೋದು, ಈ ದೊಡ್ಡ ದೊಡ್ಡ ರಸ್ತೆಗಳು ಇದು ವೀಲಿಂಗ್ ಆಗಿ ಮಾತ್ರ ಆಗ್ಬಿಟ್ಟಿದೆ ಏನೋ ಅಂತ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಸರ್. ನನ್ನ ಹೆಸರು ಮುಬಶಿರ್ ಅಹಮದ್, ಆಜಾದ್ ಟಿಪ್ಪು ಸಂಘ ಸಮಿತಿ ಅಧ್ಯಕ್ಷನಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ನನ್ನೆಲ್ಲ ಆತ್ಮೀಯರಿಗೆ ಜೈ ಭೀಮ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗೆ ಸರಿಸುಮಾರು 5:30ರಿಂದ 8 ಗಂಟೆ ತನಕ 80 ಫೀಟ್ ರಸ್ತೆ ರಾಜ್ಕುಮಾರ್ ನಗರ ಮತ್ತು ಪೆನ್ಷನ್ ಮೊಹಲ್ಲ ಏನು ಉಪವಾಸ ಇರುವ ಕಾರಣ ಕೆಲವು ಕಿಡಿಗೇಡಿಗಳು ಸರಿಸುಮಾರು 5:30ರಿಂದನೇ ವೀಲಿಂಗ್ ಮಾಡ್ತಾಯಿದ್ರು. ಆ ವೀಲಿಂಗ್ ಮಾಡ್ತಿರೋ ಕಾರಣ ಪೊಲೀಸ್ ಇಲಾಖೆ ಸಂಪೂರ್ಣ ಎಡವಿದೆ.
ಹೊಸ SP ಅವರು ಬಂದವ್ರೆ, ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜೊತೆಗೆ ಏನು ನಮ್ಮ ಭಾರತ ದೇಶದ ಆದರ್ಶ ವ್ಯಕ್ತಿಗಳು ಕುವೆಂಪು ಅವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಸಾಹೇಬರಾಗಿರ್ಬೇಕು, ವಿವೇಕಾನಂದ ಸಾಹೇಬರಾಗಿರ್ಬೋದು, ಅವರ ಮಾರ್ಗದಲ್ಲಿ ನಾವು ನಡಿಬೇಕೇ ಹೊರತು ಯಾವುದೇ ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾರಕ ಆಗಬಾರ್ದು. ಈ ಕೆಲಸ ಮಾಡೋ ಬದಲು ಸಮಾಜಕ್ಕೆ ಉತ್ತಮವಾದ ಕೊಡುಗೆ ಕೊಡಬೇಕು. ಏನಂದ್ರೆ ಬಡವರಿಗೆ ಅನ್ನದಾನ ಮಾಡಬೇಕು, ಬಟ್ಟೆ ಕೊಡಬೇಕು, ಬ್ಲಡ್ ಡೊನೇಟ್ ಮಾಡಬೇಕು, ಈ ಥರ ಕೆಲಸ ಮಾಡಬೇಕು ಹೊರತು ಸಮಾಜಕ್ಕೆ ಮಾರಕ ಆಗಬಾರ್ದು, ಇನ್ನೊಬ್ಬರು ತೊಂದರೆ ಕೊಡಬಾರ್ದು. ಏನು ಸರಿಸುಮಾರಲ್ಲಿ 2,000ದಿಂದ 3,000 ಜನ ವಾಕಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಕೊಡಬಾರ್ದು. ಅದರಿಂದ ನೀವು ನಿಮ್ಮ ಭವಿಷ್ಯದ ಕಡೆಗೆ ಚಿಂತನೆ ಮಾಡಿ, ನಿಮ್ಮ ತಂದೆ ತಾಯಿಗಳಿಗೆ ಚಿಂತನೆ ಮಾಡಿ, ನೀವು ಸಮಾಜಕ್ಕೆ ಆದರ್ಶ ಆಗಿ ಅಂತ ನಾನು ಈ ಮೂಲಕ ತಿಳಿಸ್ಪಡಿಸ್ತಿದ್ದೀನಿ. ಕೆಲವು ಯುವಕರು ಎಷ್ಟು ಪೊಲೀಸರು ಕೂಡ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ತೀರಾ? ಸರ್, ಇಲ್ಲ, ಇದರಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆ ಎಡವಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ದೂರವಾಣಿ ಕರೆ ಮಾಡ್ತೀವಿ, ದೂರವಾಣಿ ಕರೆ ಮಾಡಿದಾಗ 5ರಿಂದ 10 ನಿಮಿಷ ಬರ್ತಾರೆ. ಸರಿ ಸುಮಾರು ಒಂದು 2-3 ಗಂಟೆ, ಒಂದು 10 ಡೇಸ್ ಅದನ್ನು ಹಿಡಿದ್ರೆ ತುಂಬ ಅವಾಯ್ಡ್ ಆಗುತ್ತೆ. ಇದರಲ್ಲಿ ಪೊಲೀಸ್ ಇಲಾಖೆ ವಿಶೇಷವಾಗಿ ಪ್ರಿನ್ಸಿಪಲ್ ಮೋಹನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸುಮಾರು 2-3 ದಿನದಿಂದ 3 ಗಂಟೆ ತನಕ ಗಸ್ತು ತಿರುಗಬೇಕು, ಒಂದು ಜೀಪನ್ನು ಸಹ ಇಡಬೇಕು ಅಂತ ಈ ಮೂಲಕ ಹೇಳ್ತಿದ್ದೇನೆ. ಸರ್, ನಾನು ರಾಜೇಶು ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದೇನೆ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತನೂ ಕೂಡ ಇದ್ದೇನೆ. ಜೈ ಭೀಮ್, ಜೈ ಸಂವಿಧಾನ.